ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಿಬಿಎ ಎಲೆಕ್ಷನ್ ಹೊತ್ತಲ್ಲೇ ಬಿಜೆಪಿಗೆ ಬಿಗ್ ಶಾಕ್ ಎದುರಾಗಿದೆ. ಬಿಜೆಪಿ ತೊರೆದು ಜೆಡಿಎಸ್ಗೆ ಹಾರಿದಂತ ಅಖಂಡ ಶ್ರೀನಿವಾಸ ಮೂರ್ತಿ ಇಂದು ಕೇಂದ್ರ ಸಚಿವ ಕುಮಾರಸ್ವಾಮಿ ಸಮ್ಮುಖದಲ್ಲಿನೇ ಸೇರ್ಪಡೆ. ಜಿಬಿಎ ಎಲೆಕ್ಷನ್ ಸಂದರ್ಭದಲ್ಲೇ ಈಗ ಬಿಜೆಪಿಗೆ ಬಿಗ್ ಶಾಕ್ ಎದುರಾಗಿರೋದು. ವಿಧಾನಸಭೆ ಟಿಕೆಟ್ ಸಿಗದ ಕಾರಣ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ಪಡೆ ಆಗಿದ್ದಂತ ಅಖಂಡ ಶ್ರೀನಿವಾಸ ಮೂರ್ತಿ 2023ರಲ್ಲಿ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಸೇರಿದ್ರು. ಆದ್ರೀಗ ಮತ್ತೆ ಬಿಜೆಪಿಗೆ ಶಾಕ್ ಎದುರಾಗಿದೆ. ಬಿಜೆಪಿ ತೊರೆದು ಜೆಡಿಎಸ್ ಸೇರ್ಪಡೆ ಆಗ್ತಾ ಇರುವಂತ ಅಖಂಡ ಶ್ರೀನಿವಾಸ ಮೂರ್ತಿ ಕಾರಣ ಈ ಹಿಂದೆ ಕಾಂಗ್ರೆಸ್ನಿಂದ ವಿಧಾನಸಭೆಯ ಟಿಕೆಟ್ ಸಿಗ್ಲಿಲ್ಲ ಅನ್ನುವಂತ ಕಾರಣಕ್ಕೇನೆ ಮುನಿಸ್ಕೊಂಡು ಬೇಸರ ಹೊರಹಾಕಿ ಬಿಜೆಪಿಗೆ ಜಂಪ್ ಆಗಿದ್ರು, ಬಿಜೆಪಿ ಸೇರ್ಪಡೆ ಆಗಿದ್ರು. ಈಗ ಮತ್ತೆ ಬಿಜೆಪಿಯಿಂದ ಜೆಡಿಎಸ್ ಸೇರ್ಪಡೆ ಆಗಿರುವಂತ ಅಖಂಡ ಶ್ರೀನಿವಾಸ ಮೂರ್ತಿ ಇವತ್ತು ಕೇಂದ್ರ ಸಚಿವರಾಗಿರುವಂತ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಅವರ ಸಮ್ಮುಖದಲ್ಲಿನೇ ಜೆಡಿಎಸ್ ಸೇರ್ಪಡೆ ಆಗಲಿದ್ದಾರೆ. ಒಂದ್ ಕಡೆ ಮೊದಲು ಕಾಂಗ್ರೆಸ್ ಬಾವುಟ ಹಿಡಿದಿದ್ರು, ಅದಾದ್ಮೇಲೆ ಕಮಲ ಹೊತ್ತರು. ಈಗ ತೆರೆ ಹೊರೋದಕ್ಕೆ ಅಂತ ರೆಡಿ ಆಗ್ತಾ ಇದ್ದಾರೆ ಅಖಂಡ ಶ್ರೀನಿವಾಸ ಮೂರ್ತಿ ಅವರು. ಹಾಗಾದ್ರೆ ಜೆಡಿಎಸ್ ನಿಂದ ಏನು ಆಫರ್ಸ್ ಇರಬಹುದು ಅವರಿಗೆ, ಅದು ಕುತೂಹಲ ಇದೆ. ಬಿಜೆಪಿ ತೊರೆದು ಜೆಡಿಎಸ್ಗೆ ಸೇರ್ತಾ ಇರೋದು. ಬಿಜೆಪಿ ಜೆಡಿಎಸ್ ಮೈತ್ರಿನೇ ಇರಬಹುದು, ಆದ್ರೂ ಕೂಡ ಬಿಜೆಪಿಯಲ್ಲಿ ಅವರಿಗೆ ಸರಿಯಾದ ಸ್ಥಾನಮಾನ ಇಲ್ವಾ, ಅಥವಾ ಮುಂಬರುವಂತ ದಿನಗಳಲ್ಲೂ ಕೂಡ ಅಂಥ ಭರವಸೆ ಏನು ಸಿಕ್ಕಿಲ್ವಾ ಬಿಜೆಪಿಯಿಂದ, ಹಾಗಾಗಿ ಜೆಡಿಎಸ್ಗೆ ಸೇರ್ಪಡೆ ಆಗ್ತಾ ಇರೋದಾ, ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಈ ಕಾರಣ ಇಲ್ಲಿ ರಾಜಕೀಯ ಅಂತ ಬಂದಾಗ ಯಾವ ಪಕ್ಷನೂ ಶತ್ರುನೂ ಅಲ್ಲ, ಮಿತ್ರನೂ ಅಲ್ಲ ಶಾಶ್ವತವಾಗಿ. ಹಾಗಾಗಿ ಯಾರು ಯಾವಾಗ ಯಾವ ಪಕ್ಷದಲ್ಲಿ ಇರ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಜನರಿಗೆ ಒಂದು ರೀತಿಯ ಕನ್ಫ್ಯೂಷನ್ ಆಗುತ್ತೆ, ಈ ಅಭ್ಯರ್ಥಿ ಯಾವ ಪಕ್ಷದವರು ಅಂತ. ಆ ಮಟ್ಟಕ್ಕೆ ಈಗ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಪಕ್ಷಾಂತರ ಮಾಡ್ತಾ ಇರೋದು. 2023ರಲ್ಲಿ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿದ್ರು. ಈಗ ನೋಡಿದ್ರೆ 2026 3 ವರ್ಷ ಆಯ್ತು, ಈಗ ಮತ್ತೆ ಜೆಡಿಎಸ್ಗೆ ಸೇರ್ಪಡೆ ಆಗ್ತಿರೋದು.